ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಅರ್ಚಕರ ಹತ್ರ ಎಲ್ಲರೂ ಕೂಡ ಬಂದು ಆಶೀರ್ವಾದನ ತಗೊಳ್ತಾರೆ. ಅಶ್ವಿನಿ ತಗೊಂಡಿರಲ್ಲ. ಆವಾಗ ದೇವಯಾನಿ ಬೇಕು ಅಂತಲೇ ಅಶ್ವಿನಿ ಹೋಗಮ್ಮ ನೀನು ಕೂಡ ಆಶೀರ್ವಾದ ತಗೋ ಅಂತ ಹೇಳ್ತಾಳೆ. ಆವಾಗ ಅಶ್ವಿನಿ ನಾನಾ ಅಂತ ಹೇಳಿದಾಗ ಹೌದಮ್ಮ ನೀನೇ ಹೋಗು ತಗೋ ಅಂತ ಹೇಳಿದಾಗ ಅರ್ಚಕರ ಹತ್ರ ಬಂದು ಕಾಲಿಗೆ ಬಿದ್ದು ಅರ್ಚಕರೇ ನಾನೊಬ್ಳು ಅನಾಥೆ, ನನಗೂ ಕೂಡ ಇಂಥ ಒಂದು ಕುಟುಂಬ ಸಿಗಲಿ ಅಂತ ನೀವು ನನಗೆ ಆಶೀರ್ವಾದ ಮಾಡಿ ಈ ಕುಟುಂಬನ ನೋಡ್ತಾ ಇದ್ರೆ ನನಗೆ ಫುಲ್ ಖುಷಿ ಆಗುತ್ತೆ ಅಂತ ಅಶ್ವಿನಿ ನಾಟಕ ಮಾಡ್ತಾ ಇರಬೇಕಾದ್ರೆ ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಆವಾಗ ಅಲ್ಲೇ ಇರುವ ಅಜ್ಜಿ ಕೂಡ ಅಯ್ಯೋ ನಿನಗೊಂದು ಕುಟುಂಬ ಇದೆ ಅಂತ ಹೇಳಿದ್ದೆ ತಾನೇ ಅಶ್ವಿನಿ, ಇವಾಗೇನು ಅನಾಥೆ ಅಂತ ಹೇಳ್ತಾ ಇದೆಯಾ ಅಂದಾಗ ಅಜ್ಜಿ ಹತ್ರ ಬಂದ್ಬಿಟ್ಟು ಅಜ್ಜಿ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದೆ, ನಾನು ಬುದ್ಧಿ ಬರೋಕ್ಕೂ ಮುಂಚೆನೇ ಅನಾಥಾಶ್ರಮದಲ್ಲಿ ಇದ್ದೆ. ಅಲ್ಲಿರೋರೇ ನನಗೆ ಅಜ್ಜ ಅಜ್ಜಿ, ಯಾರು ಪ್ರೀತಿ ತೋರಿಸ್ತಾರೋ ಅವರೇ ನನಗೆ ಅಪ್ಪ ಅಮ್ಮ, ಯಾರ ಜೊತೆ ಆಟ ಆಡ್ತೀನಲ್ವ ಅವರೇ ನನಗೆ ಅಕ್ಕ ತಂಗಿ ಅಂದ್ಕೊಂಡು ಜೀವನ ಮಾಡಿದೆ. ಆದರೆ ಈ ಮನೆಯಲ್ಲಿ ಎಲ್ಲರೂ ಕೂಡ ನೀನು ಒಬ್ಬಳು ಈ ಕುಟುಂಬದವಳು ಅಂತ ಹೇಳ್ತೀರಾ, ನನಗೆ ಈ ಮನೇಲಿದ್ದರೆ ನನ್ನ ಅಪ್ಪ ಅಮ್ಮ ಯಾರು ಕೂಡ ನೆನಪಾಗೋದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಎಂಥ ಚಿಕ್ಕ ವಯಸ್ಸಲ್ಲಿ ಎಷ್ಟೆಲ್ಲ ನೋವನ್ನ ಅನುಭವಿಸಿದ್ಯಮ್ಮ ನೀನು, ನಿಜವಾಗ್ಲೂ ಕೇಳಿದರೆ ತುಂಬ ದುಃಖ ಆಗುತ್ತೆ ಅಂತ ಅಜ್ಜಿ ಹೇಳಿದ ತಕ್ಷಣ ಈ ಕಡೆ ಅಜಿತ್ ಕೋಪ ಮಾಡಿಕೊಂಡು ಅಶ್ವಿನಿನ ನೋಡ್ತಾ ಇರ್ತಾನೆ. ಇನ್ನು ಈ ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ನಿಂತಿರ್ತಾರೆ ಅಲ್ವಾ. ಗುರುಗಳು ಅವ್ರ ಹತ್ರ ಬಂದ್ಬಿಟ್ಟು ದೇವ್ರ ಮುಂದೆ ಕರ್ಪೂರ ಯಾವ ರೀತಿ ಉರಿಯುತ್ತೋ ನಿಮ್ಮ ಕಲ್ಮಶಗಳೆಲ್ಲವೂ ಕೂಡ ಅದೇ ರೀತಿ ಉರಿದು ಹೋಗುತ್ತೆ ಅಂತ ಹೇಳ್ತಾರೆ. ಆವಾಗ ಭೂಮಿ ಅಜಿತ್ ಇಬ್ಬರು ಕೂಡ ಗುರುಗಳ ಹತ್ರ ಆಶೀರ್ವಾದನ ತಗೊಳ್ತಾರೆ. ಆವಾಗ ಗುರುಗಳ ಹತ್ರ ಅವ್ರ ಮಾವ ಬಂದ್ಬಿಟ್ಟು ಬನ್ನಿ ನೀವು ಗುರುಗಳೇ ಫಲಹಾರ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆವಾಗ ಅಜಿತ್ ಕೂಡ ಅವ್ರ ಜೊತೆಗೆ ಹೋಗಿದ ತಕ್ಷಣ ಗುರುಗಳು ಹೇಳಿರೋ ಮಾತನ್ನ ಕೇಳಿಸ್ಕೊಂಡು ಅವ್ರ ಅತ್ತೆ ಫುಲ್ ಖುಷಿ ಆಗ್ಬಿಟ್ಟು ಭೂಮಿ ಕಣ್ಣೀರನ್ನ ಒರೆಸಿ ಹಗ್ ಮಾಡ್ಕೊಳ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ದೇವಯಾನಿ ಅಶ್ವಿನಿ ಫುಲ್ ಕೋಪ ಮಾಡ್ಕೊಂಡು ನಿಂತಿರ್ತಾರೆ. ಪೂಜೆ ಎಲ್ಲ ಮುಗಿಸಿ ಫಲಹಾರ ತಗೊಂಡು ಗುರುಗಳು ಹೊರಟೋಗ್ತಾರೆ. ಆವಾಗ ಅಜಿತ್ ಎಲ್ಲರನ್ನೂ ಕೂಡ ಕರೀತಾನೆ. ಕರೆದ್ಬಿಟ್ಟು ದೇವರ ಮುಂದೆ ಭೂಮಿನ ನೆನೆಸ್ಕೊಂಡು ಅವಳ ಕಾಲಿಗೆ ಗೆಜ್ಜೆನ ಹಾಕ್ತಾನೆ. ಕಾಲಿಗೆ ಗೆಜ್ಜೆ ಹಾಕಿದ್ ನೋಡ್ಬಿಟ್ಟು ದೇವಯಾನಿ ಏನು ನಡೀತಾ ಇದೆ ಅಂತ ಯೋಚನೆ ಮಾಡ್ತಾನೆ. ಆವಾಗ ಅಜಿತ್ ಕಾಲ್ ಗೆಜ್ಜೆ ಹಾಕ್ಬಿಟ್ಟು ಭೂಮಿ ಹತ್ರ ಇದನ್ನ ನಿನ್ನ ಕಾಲಿಗೆ ಹಾಕಿರೋದು ಚಂದಕ್ಕೋಸ್ಕರ ಅಲ್ಲ, ನೀನು ಇಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಈ ಅಜಿತ್ ನಿನ್ನ ಜೊತೆ ಇರ್ತಾನೆ ಅಂತ ನೆನ್ಪು ಮಾಡಬೇಕು ಅಂತ, ಯಾವತ್ತೂ ಕೂಡ ನೀನು ಒಂಟಿಯಲ್ಲ, ನಿನ್ನ ಜೊತೆ ಈ ಅಜಿತ್ ಯಾವಾಗಲೂ ಕೂಡ ಇರ್ತಾನೆ ಅಂತ ಭೂಮಿಗೆ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಅವ್ರ ಅಮ್ಮ ಅಂತೂ ಫುಲ್ ಖುಷಿ ಆಗ್ಬಿಡ್ತಾಳೆ. ಆದರೆ ದೇವಯಾನಿ ಅಜ್ಜಿ ಅಶ್ವಿನಿ ಎಲ್ಲರೂ ಕೂಡ ಅಜಿತ್ ಮಾತನ್ನ ಕೇಳಿಸ್ಕೊಂಡು ಫುಲ್ ಕೋಪ ಮಾಡಿಕೊಂಡು ನಿಂತಿರ್ತಾರೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ. ಫುಲ್ ಎಪಿಸೋಡ್ ಬೇಕಂದ್ರೂ ಕೂಡ ಕಮೆಂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.